ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂದರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ನಾವು ಗೊತ್ತಾಗಬೇಕಾಗಿರೋದು ಅಂದರೆ ತಿಳ್ಕೊಳ್ಬೇಕಾಗಿರೋವಂಥ ವಿಷಯ ಯಾವುದು, ಪ್ಲೆಷರ್ ಅನ್ನೋ ವಿಷಯದ ಬಗ್ಗೆ. ಯಾಕೆ ಈ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಮಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಈ ಪ್ಲೆಷರ್ ಬಿಹೇವಿಯರ್ ಅನ್ನೋದು ತುಂಬಾ ಮ್ಯಾಟರ್ ಆಗ್ತಾ ಇದೆ. ಯಾವುದೇ ವಿಷಯಗಳನ್ನು ಆಗಿರ್ಬೋದು, ತಿಳಿದುಕೊಳ್ಳುವಂತಹ ರೀತಿಯೇ ಆಗಿರ್ಬೋದು, ತೆಗೆದುಕೊಳ್ಳುವಂತಹ ರೀತಿಯೇ ಆಗಿರ್ಬೋದು. ಸೊ ಇದು ಮ್ಯಾಟರ್ ಆಗ್ತಾ ಹೋಗಿದೆ. ಖುಷಿ ಅನ್ನೋದು ಯಾರಿಗೆ ಬೇಡ ಹೇಳಿ. ಸೊ ಈ ಪ್ಲೆಷರ್ ಅನ್ನೋದು ಇಟ್ಸ್ ಅನದರ್ ಫಾರ್ಮ್ ಆಫ್ ಅ ಖುಷಿ. ಸೊ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಖುಷಿಯಾಗಿರ್ಬೇಕು ಅಂತಲೇ ಪ್ರತಿಯೊಂದು ಕೆಲಸವನ್ನು ಮಾಡುವಂಥದ್ದು. ಸೊ ಈ ಕೆಲಸಗಳನ್ನು ಮಾಡುವಾಗ ಅವನಿಗೆ ಒಂದು ಖುಷಿ ಅನ್ನೋದು ಬರ್ತಾ ಹೋಗುತ್ತೆ, ಪ್ಲೆಷರ್ ಅನ್ನೋದು ಬರ್ತಾ ಹೋಗುತ್ತೆ. ಸೊ ಯಾವ್ಯಾವ ರೀತಿ ಈ ಪ್ಲೆಷರ್ ಅನ್ನೋದು ಬರ್ತಾ ಹೋಗುತ್ತೆ? ಕೆಲವರಿಗೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜಾಸ್ತಿ ಆಗ್ತಾ ಇರೋವಂಥದ್ದು ಶಾಪಿಂಗ್ ಅನ್ನೋವಂಥದ್ದು, ಕರೆಕ್ಟ್. ಸೊ ಕೆಲವರಿಗೆ ವಾಕ್ ಮಾಡೋದ್ರಿಂದ ಸಿಗುತ್ತೆ, ಕೆಲವರಿಗೆ ದೂರದ ದೇಶಕ್ಕೆ ಹೋದ್ರೆ ಖುಷಿ ಅನ್ನೋದು ಸಿಗುತ್ತೆ, ಅಥವಾ ದೂರದ ಊರಿಗೆ ಹೋದ್ರೆ ಪ್ಲೆಷರ್ ಅನ್ನೋದು ಸಿಗುತ್ತೆ. ಇನ್ನು ಕೆಲವರಿಗೆ ಬೇರೆಯವ್ರನ್ನ ಮೀಟ್ ಮಾಡಿದ್ರೆ ಸಾಕು ಖುಷಿ ಅನ್ನೋದು ಸಿಗುತ್ತೆ. ಇನ್ನು ಕೆಲವರಿಗೆ ಒಳ್ಳೆ ರೆಸ್ಟೋರೆಂಟಲ್ಲಿ ಊಟ ಮಾಡಿದ್ರೆ ಸಿಗುತ್ತೆ. ಇನ್ನು ಕೆಲವರಿಗೆ ಕೆಲವ್ರ ಸಂಗಡ ಇದ್ರೆ ಐ ಮೀನ್ ಕಂಪ್ಯಾನಿಯನ್ಶಿಪ್ ಅಥವಾ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ರೆ ಇಷ್ಟ ಆಗ್ತಾ ಹೋಗುತ್ತೆ. ಸೊ ಆಲ್ ಆರ್ ಸೀಕಿಂಗ್ ಅ ಪ್ಲೆಷರ್ ಆರ್ ಹ್ಯಾಪಿನೆಸ್ ಫ್ರಮ್ ಒನ್ ಆರ್ ದ ಅದರ್ ವೇ. ಒಂದಲ್ಲ ಒಂದು ಹೆಸರುಗಳನ್ನ ಇಡ್ತಾ ಹೋಗ್ತೀವಿ. ಸೊ ಇವತ್ತು ನಾನು ಮಾತಾಡ್ಬೇಕಾಗಿರುವಂತಹ ವಿಷಯ ಅಥವಾ ಮಾತಾಡ್ತಾ ಇರೋದು ಯಾವುದ್ರ ಬಗ್ಗೆ ಅಂದ್ರೆ ಇಂಪಲ್ಸಿವ್ ಬೈಯಿಂಗ್ ಬಗ್ಗೆ ಮಾತಾಡೋಣ ಅಂತ ಹೋಗ್ತಾ ಇದ್ದೀನಿ. ಇಟ್ ಇಸ್ ಎ ಕೈಂಡ್ ಆಫ್ ಪ್ಲೆಷರ್. ಡೆಫಿನೆಟ್ಲಿ ಇಟ್ಸ್ ಎ ಕೈಂಡ್ ಆಫ್ ಪ್ಲೆಷರ್. ಯಾಕೆ ಅಂದ್ರೆ ನಿಮ್ಗೆ ಒಂದು ವಸ್ತುವನ್ನ ತೆಗೆದುಕೊಂಡಾಗ ಆಗುವಂತಹ ಖುಷಿ ಆಗಿರ್ಬೋದು, ಅಥವಾ ಅದನ್ನ ನೀವು ವ್ಯಕ್ತಪಡಿಸುವ ರೀತಿ ಆಗಿರ್ಬೋದು. ಕೆಲವರು ಕೆಲವೊಂದು ವಸ್ತುವನ್ನ ತೆಗೆದುಕೊಂಡಿದ ತಕ್ಷಣ ಹಾಕೊಂಡು ಖುಷಿ ಪಡ್ತಾರೆ. ಇನ್ನು ಕೆಲವರಿಗೆ ತೋರಿಸಿ ಖುಷಿಯನ್ನ ಪಡ್ತಾರೆ, ನಾನು ಇದನ್ನ ತೆಗೆದುಕೊಂಡಿದ್ದೀನಿ ಅಂತ. ಇನ್ನು ಕೆಲವರು ಅದನ್ನ ಇವಾಗಂತೂ ಸ್ಟೇಟಸ್ ಇರುತ್ತೆ, ಸೊ ಸ್ಟೇಟಸ್ ಅಲ್ಲಿ ಹಾಕಿ ಖುಷಿ ಪಡ್ತಾರೆ. ವೈ? ಬಿಕಾಸ್ ಆಲ್ ಆರ್ ಡೂಯಿಂಗ್ ಇಟ್. ವೈ? ಬಿಕಾಸ್ ಟು ಶೋ ಇಟ್ ಆಫ್. ಅದರಿಂದ ಒಂದು ರೀತಿಯಾದಂತಹ ಡೋಪಮೈನ್ ಎಫೆಕ್ಟ್ ಅಥವಾ ಈ ಪ್ಲೆಷರ್ ಅನ್ನೋದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಈ ಇಂಪಲ್ಸಿವ್ ಬೈಯಿಂಗ್ ಅಲ್ಲೂ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಇವಾಗ ಅಮೆಝಾನ್ ಪ್ರೈಮ್ ಡೇ ಬೇರೆ ನಡೀತಾ ಇದೆ, ಆ್ಯಂಡ್ ಎಷ್ಟೋ ಜನ ಸೇಲ್ಗಳನ್ನು ಹಾಕ್ತಾರೆ. ಆ್ಯಂಡ್ ಈಗ ಇನ್ಫ್ಲೂಯೆನ್ಸರ್ಸು ಎಷ್ಟೊಂದು ಪ್ರಮೋಟ್ ಮಾಡ್ತಾ ಇರ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಹಿಂದೆ ಎಲ್ಲ ನಾವು ಸ್ವಲ್ಪ ಒಂದು 20 ಇಯರ್ಸ್ ಬ್ಯಾಕ್ ಹೋದರೆ ಎಲ್ಲೋ ಪೇಪರಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇತ್ತು. ಇನ್ನು ಮೋರ್ ಅಂದರೆ ಟಿ ವಿಯಲ್ಲಿ ಆ್ಯಡ್ಗಳನ್ನು ಕೊಡ್ತಾ ಇದ್ರು. ಅದನ್ನು ಬಿಟ್ಟರೆ ನಾವು ಅಡ್ವರ್ಟೈಸ್ಮೆಂಟ್ ಅನ್ನೋದು ಅಥವಾ ಬ್ರ್ಯಾಂಡ್ ಎಕ್ಸಿಸ್ಟ್ ಆಗ್ತಾ ಇದೆ ಅನ್ನೋದು ನಮ್ಗೆ ಎಲ್ಲಿ ಗೊತ್ತಾಗ್ತಾ ಇತ್ತು ಅಲ್ವಾ. ಬಟ್ ಈಗ ಬ್ರ್ಯಾಂಡ್ ಎಕ್ಸಿಸ್ಟೆನ್ಸ್ ಅನ್ನೋದು ಎಲ್ಲ ಕಡೆನೂ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ. ಆವಾಗ ಮನಸ್ಸು ಅನ್ಸುತ್ತೆ, ಇದು ನನ್ನ ಹತ್ರ ಇಲ್ವಲ್ಲ, ಇದು ನನಗೆ ಬೇಕು, ತೆಗೆದುಕೊಳ್ಳೋಣ ಅಂತ ಅನ್ಸುತ್ತೆ. ಬಟ್ ಮನಸ್ಸಿಗೆ ಫಿನಾನ್ಷಿಯಲ್ ಕಂಡೀಷನ್ ಅನ್ನೋದು ಗೊತ್ತಿರಲ್ಲ. ಇದು ನನಗೆ ಬೇಕು, ಇದು ತೆಗೆದುಕೊಳ್ಳೋಣ ಅಂತ ಹೇಳುತ್ತೆ. ಅದೇ ಸ್ವಲ್ಪ ದಿವಸ ಆದ್ಮೇಲೆ ಅನ್ಸುತ್ತೆ ಅದು ಯೂಸೇ ಮಾಡಿರಲ್ಲ, ತೆಗೆದುಕೊಂಡ್ಬಿಟ್ಟಿರ್ತೀವಿ, ಆವತ್ತಿನ ಖುಷಿ ಅಷ್ಟೇ. ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಹೊಸದು ಬೇಕು ಅಂತ ಅನ್ಸುತ್ತೆ. ಹೀಗೆ ಪ್ರತಿ ಸಲನೂ ಹೊಸದು ಬೇಕು 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 ಅಂತ ಅನಿಸಿ ವಾರಕ್ಕೋ 15 ದಿವಸಕ್ಕೋ ತಿಂಗಳಿಗೋ ಏನಾಗುತ್ತೆ, ಅದೇ ಒಂದು ರಾಶಿ ಆಗೋಗಿರುತ್ತೆ. ಹೊಸ ವಸ್ತುಗಳನ್ನು ಬೈ ಮಾಡೋದೇ ಒಂದು ಕೆಲಸ ಆಗೋಗಿರುತ್ತೆ. ಏನಕ್ಕೆ? ಬಿಕಾಸ್ ಖುಷಿ ಕೊಡುತ್ತೆ ಅಷ್ಟೇ. ಮೇನ್ ಇಂಟೆನ್ಷನ್ ಜೀವನದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಗೂ ಪ್ರತಿಯೊಂದು ವಿಷಯದಲ್ಲೂ ಬೇಕಾಗಿರೋದು ಏನು? ಹ್ಯಾಪಿನೆಸ್ ಅಲ್ವಾ. ಸೊ ಹಾಗಾಗಿ ಈ ಇಂಪಲ್ಸಿವ್ ಬೈಯಿಂಗ್ ಅನ್ನೋದು ಒಂದು ಹ್ಯಾಬಿಟ್ ಆಗಿ ಹೋಗುತ್ತೆ. ಇದನ್ನು ಹೇಗೆ ಬ್ರೇಕ್ ಡೌನ್ ಮಾಡುವಂಥದ್ದು? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಲೇಡ್ ಗ್ರಾಟಿಫಿಕೇಶನ್ನ ಪ್ರಾಕ್ಟೀಸ್ ಮಾಡಿದ್ರೆ. ಅಂದರೆ ಈಗ ಯಾವುದೋ ಒಂದು ವಸ್ತುವನ್ನು ನೀವು ತೆಗೆದುಕೊಳ್ಬೇಕು ಅಂತ ಇರ್ತೀರ, ಅದನ್ನು ಕಾರ್ಟಲ್ಲಿ ಹಾಕಿ ಬಿಡಿ, ಒಂದು ದಿವಸ ಬಿಡಿ. ತುಂಬ ಬೇಕು ಅನ್ಸುತ್ತಾ? ಯೋಚನೆ ಮಾಡೋಣ ಅಂತ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿ. ಅವತ್ತು ಬೇಕು ಅನ್ಸುತ್ತಾ? ಅದ್ರ ನೆಕ್ಸ್ಟ್ ಡೇಗೆ ಪೋಸ್ಟ್ಪೋನ್ ಮಾಡಿ. ಯಾಕೆಂದರೆ ಇಫ್ ಇಟ್ ಇಸ್ ತುಂಬ ನೀಡಿದರೆ ನಿಮಗೆ ಗೊತ್ತಿಲ್ಲದೆ ನೀವು ತೆಗೆದುಕೊಳ್ತೀರಾ. ತುಂಬ ನೀಡಿಲ್ಲ ಅಂತ ಅನಿಸಿದಾಗ ಯು ವಿಲ್ ಸ್ಟಾರ್ಟ್, ನಿಮ್ಮ ಸಬ್ಕಾನ್ಷಿಯಸ್ ಹೇಳ್ತಾ ಹೋಗುತ್ತೆ ಪೋಸ್ಟ್ಪೋನ್ ಮಾಡು ನೋಡೋಣ ಅಂತ. ಸೊ ಇಫ್ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ಥರ್ಡ್ ಡೇಯಲ್ಲಿ ಯು ಬೈ ಇಟ್. ಇಲ್ಲ 1 ವೀಕ್ 15 ಡೇಸ್ವರೆಗೂ ಪೋಸ್ಟ್ಪೋನ್ ಮಾಡಿ, ಅಲ್ಲ ಅಂದರೆ 1 ಮಂತ್ವರೆಗೂ ಪೋಸ್ಟ್ಪೋನ್ ಮಾಡಿ. ಆಮೇಲೂ ನಿಮಗೆ ಬೇಕು ಅನಿಸ್ತಾರೆ, ದಟ್ ಈಸ್ ನೆಸೆಸರಿ, ಅಥವಾ ಅದು ನಿಮಗೆ ಬೇಕೇ ಬೇಕು ಅನಿಸುತ್ತೆ, ಹಾಗಾಗಿ ತೆಗೆದುಕೊಳ್ಳಿ. ಇಲ್ಲ ಅಂದರೆ ಅದು ಕಾರ್ಟಲ್ಲಿರುತ್ತೆ, ಮೂವ್ ಟು ವಿಶ್ ಲಿಸ್ಟ್, ಅಥವಾ ನಿಮಗೆ ತುಂಬ ಲಕ್ಸುರಿ ಅಥವಾ ತುಂಬ ಅನ್ನಿಸ್ದಾಗ ತೆಗೆದುಕೊಳ್ಬೋದು. ಇಲ್ಲ ಅಂದರೆ ದಟ್ ಇಸ್ ನಾಟ್ ದಿ ನೆಸೆಸರಿ ಅಥವಾ ವಾಂಟಲ್ಲೂ ಇಲ್ಲ ಅಂತ ಅರ್ಥ. ಈ ರೀತಿ ಪ್ಲೆಷರ್ನ ನಾನು ಬ್ರೇಕ್ ಡೌನ್ ಮಾಡಿಬಿಟ್ಟೆ. ಈ ಪ್ಲೆಷರ್ನ ನಾನು ಹುಡುಕೋದಲ್ಲಿ ನನಗೆ ಹೇಗೆ ಸಿಗುತ್ತೆ ಈ ಪ್ಲೆಷರು
ಈ ಖುಷಿ ಅನ್ನೋದು, ಈ ಆನಂದ ಅನ್ನೋದು ನಾನು ಎಲ್ಲಿ ಹುಡುಕ್ಬೋದು? ಇದೇ ಕೆಲಸನ ನೀವು ಅದೇ ಅಮೌಂಟ್ ಏನು ನೀವು ತೆಗೆದುಕೊಳ್ಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಇನ್ನೊಂದು ಇನ್ನೊಬ್ಬರ ಮನುಷ್ಯನಿಗೆ ಹೆಲ್ಪ್ ಮಾಡೋದ್ರ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಫಿನಾನ್ಷಿಯಲಿ ಆಗಿರ್ಬೋದು, ಯಾವುದೋ ಒಂದು ರೀತಿ ಹೆಲ್ಪನ್ನು ಮಾಡ್ತಾ ಹೋಗಿ ಡೂ ದ ಸರ್ವಿಸ್ ಅಷ್ಟೆ. ಏನು ಅಂದರೆ ಯಾರೋ ಒಬ್ರು ಡೂ ದ ಪರ್ಪಸ್ಫುಲ್ ಥಿಂಗ್ ಡೈಲಿ ಅಂತ ಹೇಳುವಂಥ ಕ್ರಮ ಇದು. ಸೊ ಒಬ್ಬ ಜೀವನದಲ್ಲಿ ಯಾರಿಗೆ ಮೀನಿಂಗ್ಫುಲ್ ಪರ್ಪಸ್ಫುಲ್ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅವ್ರನ್ನ ನೋಡಿ ಅವ್ರ ಖುಷಿನೇ ಬೇರೆ ಇರುತ್ತೆ, ಅವ್ರ ಆನಂದನೇ ಬೇರೆ ಇರುತ್ತೆ. ಆದರೆ ಯಾರು ಆ ಖುಷಿಯ ಆನಂದವನ್ನು ಇಲ್ಲದೆ ಇರೋರ ವ್ಯಕ್ತಿತ್ವನೇ ಬೇರೆ ಇರುತ್ತೆ, ಪರ್ಸ್ನಾಲಿಟಿನೇ ಬೇರೆ ಇರುತ್ತೆ. ಸೊ ಯಾರು ಈ ಪರ್ಪಸ್ಫುಲ್ ಅಥವಾ ಮೀನಿಂಗ್ಫುಲ್ ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಅವ್ರನ್ನ 2 ನಿಮಿಷ ಕೇಳಿ ನೋಡಿ, ಅವರು ಮಾತಾಡೋ ರೀತಿಯಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಸೊ ಹೇಗೆ ಇದನ್ನು ಪ್ರಾಕ್ಟೀಸ್ ಮಾಡುವಂಥದ್ದು? ಯಾರೋ ನಿಮಗೆ ದಾರಿಯಲ್ಲಿ ಒಂದು ಅಡ್ರೆಸ್ನ ಕೇಳಿದ್ರು, ಅಥವಾ ಯಾರಿಗೂ ಹೆಲ್ಪ್ ಮಾಡಬೇಕು ಅಂತ ಅನ್ನಿಸ್ತೋ, ಅಥವಾ ಯಾರಿಗೂ ಫುಡ್ ಕೊಡಿಸ್ಬೇಕು ಅನಿಸ್ತೋ, ಇವಾಗಂತೂ ಎಷ್ಟೊಂದು ವಾಲ್ ಆಫ್ ಚಾರಿಟಿ ಅನ್ನೋದೇ ಇದೆ. ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡ್ತಾ ಹೋಗಿ, ನಿಸ್ವಾರ್ಥತೆಯಿಂದ ಸಹಾಯ ಮಾಡಿ. ನಿಮಗೆ ಗೊತ್ತಿಲ್ಲದೆ ಅದೊಂದು ತೃಪ್ತಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಯಾರೋ ಹೌದಪ್ಪ ಅವ್ರು ನನಗೆ ಹೆಲ್ಪ್ ಮಾಡಿದ್ರು, ಹಾಗಾಗಿ ನನಗೆ ಇದು ಈಸಿಯಾಗಿ ಬಂತು ಅಂದಾಗ ಆ ಒಂದು ಖುಷಿ ಇರುತ್ತಲ್ಲ, ನೀವು ಇಂಪಲ್ಸಿವ್ ಬೈ ಎಷ್ಟಾದರೂ ಬೈ ಮಾಡಿದ್ರು ಸಿಗೋದಿಲ್ಲ. ಇನ್ನೊಬ್ಬರಿಂದ ಒಳ್ಳೇದಾಯಿತು, ಇವರಿಂದ ಒಳ್ಳೇದಾಯಿತು ಅಂತ ಹೇಳ್ತಾ ಹೋಗ್ತಾರೆ ನೋಡಿ, ಅದನ್ನು ಹೇಳೋದಕ್ಕೆ ಆಗಲ್ಲ, ಅಷ್ಟು ಖುಷಿ ಅನ್ನೋದು ಕೊಡ್ತಾ ಹೋಗುತ್ತೆ. ಇದು ಒಂದೇ ದಿವಸದಲ್ಲಿ ಆಗುವಂತಹ ವಿಷಯ ಅಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್ ನೀವು ಪ್ರಾಕ್ಟೀಸ್ ಮಾಡ್ತಾ ಬರಬೇಕಾಗುತ್ತೆ. ಒಬ್ಬರ ಹತ್ರ ಒಳ್ಳೆಯವನು ಅಂತ ಅನ್ನಿಸ್ಕೊಳ್ಳೋದು ತುಂಬಾ ಕಷ್ಟ. ಯಾಕೆ ಅಂದರೆ ಅಷ್ಟು ಒಳ್ಳೆತನ ಇರಬೇಕು ಆ್ಯಂಡ್ ಅಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬರಬೇಕು, ನಿಸ್ವಾರ್ಥತೆಯಿಂದ ಮಾಡ್ತಾ ಬರಬೇಕು. ತನ್ನದು ಅಂದ್ಕೊಂಡು ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಬಂದರೆ ಈ ಪ್ಲೆಷರ್ ಅನ್ನೋದು ಸಿಗ್ತಾ ಹೋಗುತ್ತೆ. ಅದನ್ನು ಬಿಟ್ಟು ನಾನು ಬೇರೆ ವಿಷಯ ವಸ್ತುಗಳಲ್ಲಿ ಹುಡುಕ್ತಾ ಹೋದರೆ ದಟ್ ಇಸ್ ಇನ್ಸ್ಟಂಟ್ ಗ್ರಾಟಿಫಿಕೇಶನ್, ಅಂದರೆ ಇಮಿಡಿಯೇಟ್ ಆಗಿ ಸಿಗ್ತಾ ಹೋಗುತ್ತೆ, ಅದು ಲಾಂಗ್ ಲಾಸ್ಟಿಂಗ್ ಆಗಿರೋದಿಲ್ಲ. ಸೊ ಪ್ರತಿಯೊಬ್ಬರು ಒಂದು ಲಾಂಗ್ ಲಾಸ್ಟಿಂಗ್ ಪ್ಲೆಷರ್ಗೆ ಎಕ್ಸ್ಪೆಕ್ಟ್ ಮಾಡಬೇಕು ಅಥವಾ ಹಂಬಲಿಸ್ಬೇಕು. ಅದು ಸಿಕ್ಕರೆ ನಿಮಗೆ ಗೊತ್ತಿರಲ್ಲ, ಅದು ಒಂಥರ ಆನಂದವನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ಸೊ ಈ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಥವಾ ಈ ಪ್ಲೆಷರ್ಸ್ನ ಬೈ ಮಾಡೋದ್ರಿಂದ ಆಗಲಿ ಅಥವಾ ಈ ಸೆಲ್ ಮಾಡೋದ್ರಿಂದ ಆಗಲಿ ಸಿಗೋದಿಲ್ಲ. ಓನ್ಲಿ ಥಿಂಗ್ ವಾಟ್ ಯು ಗೆಟ್ ಇಸ್ ನಿಸ್ವಾರ್ಥ ಸೇವೆಯಿಂದ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇವತ್ತು ನಾನು ಹೇಳಬೇಕು ಅಂತ ಅಂದ್ಕೊಂಡಿರೋದು ಯಾವುದು ಅಂದರೆ, ಯಾರೋ ಇನ್ಫ್ಲೂಯೆನ್ಸರ್ ಹೇಳಿದ್ರು ಅಥವಾ ಯಾರೋ ಇನ್ನೊಬ್ಬರು ಪ್ರಮೋಟ್ ಮಾಡಿದ್ರು ಅಂತ ಯಾವುದೇ ವಿಷಯಗಳನ್ನು ಅಥವಾ ಯಾವುದೇ ವಸ್ತುಗಳನ್ನು ಎಸ್ಪೆಷಲಿ ಬೈ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಅದು ನೀಡ್ ಇದೆಯಾ ಫಸ್ಟ್ ಯೋಚನೆ ಮಾಡಿ. ಆ್ಯಂಡ್ ನಿಮ್ಮ ಹತ್ರ ಆ ವಸ್ತು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫೇಸ್ ವಾಶ್ನೋ ಅಥವಾ ಯಾವುದೋ ಒಂದು ಫೌಂಡೇಶನ್ನೋ ಯಾರು ಪ್ರಿಫರ್ ಮಾಡ್ತಾರೆ, ನಾನು ಯೂಸ್ ಮಾಡ್ತಾ ಇದ್ದೀನಿ, ನಾನು ಇಷ್ಟು ಯೂಸ್ ಮಾಡಿದ್ದೇನೆ ಅಂತ ಅವ್ರ ಹತ್ರ ಖಾಲಿ ಆಗಿರುತ್ತೆ, ಇಲ್ಲ ಅವ್ರ ಬ್ರ್ಯಾಂಡ್ ಪ್ರಮೋಟ್ ಮಾಡಬೇಕಾಗಿರುತ್ತೆ, ಅವ್ರ ಕೆಲಸ ಆಗಿರುತ್ತೆ ಅದು. ಹಾಗಾಗಿ ಅದನ್ನು ಮಾಡ್ತಾರೆ ಬಿಟ್ರೆ ನಿಮಗೆ ಅದು ನೆಸೆಸಿಟಿನ ನೋಡಿ. ನಿಮ್ಮ ಹತ್ರ ಆ ವಸ್ತು ಖಾಲಿಯಾಗಿದೆ ಅಥವಾ ಆ ವಸ್ತು ಬೇಕಾಗಿದೆ ತುಂಬಾ, ಇಲ್ಲ ಅಂದರೆ ನಡೆಯೋದೇ ಇಲ್ಲ ಅನ್ನೋ ಟೈಮಲ್ಲಿ ಮಾತ್ರ ಆ ರೀತಿ ಪರ್ಚೇಸ್ಗಳನ್ನ ಮಾಡ್ತಾ ಹೋಗಿ. ಅದರ್ ದ್ಯಾನ್ ದಟ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಶಿಫ್ಟ್ ಟು ದಿಸ್ ಪರ್ಮನೆಂಟ್ ಪ್ಲೆಷರ್ ಅನ್ನೋದಿದೆಯಲ್ಲ, ಅಥವಾ ಈ ಗ್ರಾಟಿಫಿಕೇಶನ್ ಅನ್ನೋದಿದೆಯಲ್ಲ, ಅದಕ್ಕೆ ಟರ್ನ್ ಆಗ್ತಾ ಹೋಗಿ. ಸೊ ಬಿ ಹಂಬಲ್ ಟು ಬಿ ಕೈಂಡ್ ಟು ಎವ್ರಿಬಡಿ ಆನ್ ದ ಯೂನಿವರ್ಸ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ಟಾಪಿಕ್ನೊಂದಿಗೆ ಭೇಟಿ ಆಗೋಣ. ಟಿಲ್ ದೆನ್ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಸೊ ಮಚ್.